ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಇಡೀ ದಾಳಿ ವಿಚಾರವಾಗಿ ಟಾಕ್ ಫೈಟ್ ಶುರುವಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಹೆಚ್ಚಿನ ಮಾಹಿತಿಯನ್ನು ಏನ್ ಕೊಡ್ತೀರಿ ಸುರೇಶ್? ನಾಗೇಂದ್ರ ಬಾಬು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿತ್ತು, ಈ ಹಗರಣ ಇವತ್ತಿನದಕ್ಕೆಲ್ಲ ಕಳೆದ 2 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ತರ್ತಾ ಇರ್ತಕ್ಕಂಥದ್ದು. ನೋಡಿ, ಒಂದು ನಿಗಮದ ಹಣವನ್ನ ಉಜೂರ್ ಖಾತೆ, ರಾಜ್ಯದ ಉಜೂರ್ ಖಾತೆ ಇರತಕ್ಕಂಥ ಹಣವನ್ನ, ನಿಗಮದ ಹಣವನ್ನ ನೇರವಾಗಿ ಬೇನಾಮಿ ಖಾತೆಗಳ ಮೂಲಕ ಬೇರೆ ಬೇರೆ ಬ್ಯಾಂಕ್ಗಳಿಗೆ, ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನ ನೇರವಾಗಿ ಚುನಾವಣೆಗೆ ಬಳಸ್ಕೊಂಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ಅದರ ಮೊದಲ ಭಾಗವಾಗಿ ನಾಗೇಂದ್ರ ಬಾಬು ಅವರನ್ನ, ಸಚಿವ ನಾಗೇಂದ್ರ ಅವರನ್ನ ಈಗಾಗಲೇ ಅವರನ್ನ ಬಂಧನ ಮಾಡಿದ್ದಾಗಿತ್ತು, ಅವರು ವಿಚಾರಣೆ ಮಾಡಿದ್ದಾಗಿತ್ತು, ಅವರ ಹೇಳಿಕೆಗಳನ್ನ ಪಡೆದಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕಂಪ್ಲಿ ಶಾಸಕರಾದಂತ ಗಣೇಶ್, ಹಾಗೇನೆ ನಾರಾ ಭರತ್ ರೆಡ್ಡಿ ಸೇರಿದಂತೆ ಎಲ್ಲರ ಮೇಲೂ ಕೂಡ ಇವತ್ತು ಒಟ್ಟು 4 ಮಂದಿ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ಈಗ ಈ ದಾಳಿಯನ್ನ ರಾಜಕೀಯವಾಗಿ ಕೂಡ ನೋಡ್ತಾ ಇರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ. ಯಾಕೆಂತಂದ್ರೆ ಅಷ್ಟೇ ಎಫ್ಐಆರ್ ಆಗಿದೆ, 12 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಇಷ್ಟಾದ್ರೂ ಕೂಡ ಇಡೀ ದಾಳಿ ಮಾಡುವಂತಿಲ್ಲ, ತನಿಖೆ ಮಾಡುವಂತಿಲ್ಲ ಅಂತಂದ್ರೆ ಕಾಂಗ್ರೆಸ್ ನಾಯಕರು ನಿಜಕ್ಕೂ ಕೂಡ ಅವರಂತೆ ಈ ಸಿಐಡಿ ತನಿಖೆಯಲ್ಲಿ ಯಾವ ರೀತಿಯಾಗಿ ನಾಗೇಂದ್ರ ಅವರನ್ನ ಹೆಸರನ್ನು ಕೈ ಬಿಟ್ರು, ದದ್ದಲ್ ಅವರ ಹೆಸರನ್ನ ಯಾವ ರೀತಿಯಾಗಿ ಕೈ ಬಿಟ್ರು, ಈ ರೀತಿ ಕೈ ಬಿಡ್ಬೇಕಾಗಿತ್ತೇನೋ ಬಹುಶಃ ಇಂತಹ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ದಾರೆ, BK ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಡಿ ಅಷ್ಟು ಸುಲಭವಾಗಿ ಏಕಾಏಕಿ ಬಂದು ದಾಳಿ ಮಾಡುವಂತದ್ದಕ್ಕೆ ಸಾಕ್ಷ್ಯಾಧಾರಗಳು ಇಲ್ಲದಲ್ಲೇ, ಮಾಹಿತಿ ಕಲೆ ಹಾಕ್ದಲ್ಲೇ ಮಾಡೋದಿಲ್ಲ. ಈ ಹಿಂದೆ ನಾಗೇಂದ್ರ ಅವರನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅವರಿಂದ ಒಂದಷ್ಟು ವಿಚಾರಗಳನ್ನ, ಅಂಶಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆನೆ ಈಗ ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿಯ ಚುನಾವಣೆ ಏನಿದೆ, ಬಳ್ಳಾರಿಯ ಕಳೆದ ಎಂಪಿ ಚುನಾವಣೆಗೆ ಈ ಹಣ ವರ್ಗಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳು ಇಡಿಗೆ ಲಭ್ಯ ಆಗಿದೆ ಅಂತಕ್ಕಂಥದ್ದು ನಾಗೇಂದ್ರ ಅವರ ಬಂಧನಕ್ಕೊಳಗಾದಂತ ಸಂದರ್ಭದಲ್ಲೇನೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ಅದರ ಮುಂದುವರೆದ ಭಾಗವಾಗಿ ಈಗ ಸಂಪೂರ್ಣವಾಗಿ ಬಳ್ಳಾರಿಯನ್ನೇ ಕೇಂದ್ರೀಕೃತವಾಗಿ ಈಗ ರೇಡ್ ಮಾಡಿರ್ತಕ್ಕಂಥದ್ದು. ನೀವು ನೋಡಿ, ಅಲ್ಲಿ ಬಳ್ಳಾರಿಯ ನಗರ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಈಗ ಕಂಪ್ಲಿ ಶಾಸಕರಂತ ಗಣೇಶ್ ಅವರ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು. ಇನ್ನು ನಾಗೇಂದ್ರ ಅವರ ಮನೆ ರೇಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬೆಂಗಳೂರಲ್ಲಿ ಕೂಡ ನಾಗೇಂದ್ರ ಅವರ ಶಾಸಕರ ಭವನದಲ್ಲಿ ಇರ್ತಕ್ಕಂಥ LHL ಏನಿದೆ ಅವರ ಕೊಠಡಿ ಕೂಡ ರೇಡ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಚುನಾವಣೆಗೆ ಬಳಕೆ ಆಗಿರುವ ಸಂಬಂಧಪಟ್ಟಂತೆನೆ ಇವತ್ತಿನ ನಡೀತಿರ್ತಕ್ಕಂಥದ್ದು. ಬಹುಶಃ ಇದು ಅಧಿಕೃತವಾಗಿ ಸಂಜೆ ವೇಳೆಗೆ ಏನಾದ್ರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಇಡೀ ದಾಳಿ ವಿಚಾರವಾಗಿ ಟಾಕ್ ಫೈಟ್ ಶುರುವಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಹೆಚ್ಚಿನ ಮಾಹಿತಿಯನ್ನು ಏನ್ ಕೊಡ್ತೀರಿ ಸುರೇಶ್? ನಾಗೇಂದ್ರ ಬಾಬು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿತ್ತು, ಈ ಹಗರಣ ಇವತ್ತಿನದಕ್ಕೆಲ್ಲ ಕಳೆದ 2 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ತರ್ತಾ ಇರ್ತಕ್ಕಂಥದ್ದು. ನೋಡಿ, ಒಂದು ನಿಗಮದ ಹಣವನ್ನ ಉಜೂರ್ ಖಾತೆ, ರಾಜ್ಯದ ಉಜೂರ್ ಖಾತೆ ಇರತಕ್ಕಂಥ ಹಣವನ್ನ, ನಿಗಮದ ಹಣವನ್ನ ನೇರವಾಗಿ ಬೇನಾಮಿ ಖಾತೆಗಳ ಮೂಲಕ ಬೇರೆ ಬೇರೆ ಬ್ಯಾಂಕ್ಗಳಿಗೆ, ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನ ನೇರವಾಗಿ ಚುನಾವಣೆಗೆ ಬಳಸ್ಕೊಂಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ಅದರ ಮೊದಲ ಭಾಗವಾಗಿ ನಾಗೇಂದ್ರ ಬಾಬು ಅವರನ್ನ, ಸಚಿವ ನಾಗೇಂದ್ರ ಅವರನ್ನ ಈಗಾಗಲೇ ಅವರನ್ನ ಬಂಧನ ಮಾಡಿದ್ದಾಗಿತ್ತು, ಅವರು ವಿಚಾರಣೆ ಮಾಡಿದ್ದಾಗಿತ್ತು, ಅವರ ಹೇಳಿಕೆಗಳನ್ನ ಪಡೆದಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕಂಪ್ಲಿ ಶಾಸಕರಾದಂತ ಗಣೇಶ್, ಹಾಗೇನೆ ನಾರಾ ಭರತ್ ರೆಡ್ಡಿ ಸೇರಿದಂತೆ ಎಲ್ಲರ ಮೇಲೂ ಕೂಡ ಇವತ್ತು ಒಟ್ಟು 4 ಮಂದಿ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ಈಗ ಈ ದಾಳಿಯನ್ನ ರಾಜಕೀಯವಾಗಿ ಕೂಡ ನೋಡ್ತಾ ಇರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ. ಯಾಕೆಂತಂದ್ರೆ ಅಷ್ಟೇ ಎಫ್ಐಆರ್ ಆಗಿದೆ, 12 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಇಷ್ಟಾದ್ರೂ ಕೂಡ ಇಡೀ ದಾಳಿ ಮಾಡುವಂತಿಲ್ಲ, ತನಿಖೆ ಮಾಡುವಂತಿಲ್ಲ ಅಂತಂದ್ರೆ ಕಾಂಗ್ರೆಸ್ ನಾಯಕರು ನಿಜಕ್ಕೂ ಕೂಡ ಅವರಂತೆ ಈ ಸಿಐಡಿ ತನಿಖೆಯಲ್ಲಿ ಯಾವ ರೀತಿಯಾಗಿ ನಾಗೇಂದ್ರ ಅವರನ್ನ ಹೆಸರನ್ನು ಕೈ ಬಿಟ್ರು, ದದ್ದಲ್ ಅವರ ಹೆಸರನ್ನ ಯಾವ ರೀತಿಯಾಗಿ ಕೈ ಬಿಟ್ರು, ಈ ರೀತಿ ಕೈ ಬಿಡ್ಬೇಕಾಗಿತ್ತೇನೋ ಬಹುಶಃ ಇಂತಹ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ದಾರೆ, BK ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಡಿ ಅಷ್ಟು ಸುಲಭವಾಗಿ ಏಕಾಏಕಿ ಬಂದು ದಾಳಿ ಮಾಡುವಂತದ್ದಕ್ಕೆ ಸಾಕ್ಷ್ಯಾಧಾರಗಳು ಇಲ್ಲದಲ್ಲೇ, ಮಾಹಿತಿ ಕಲೆ ಹಾಕ್ದಲ್ಲೇ ಮಾಡೋದಿಲ್ಲ. ಈ ಹಿಂದೆ ನಾಗೇಂದ್ರ ಅವರನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅವರಿಂದ ಒಂದಷ್ಟು ವಿಚಾರಗಳನ್ನ, ಅಂಶಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆನೆ ಈಗ ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿಯ ಚುನಾವಣೆ ಏನಿದೆ, ಬಳ್ಳಾರಿಯ ಕಳೆದ ಎಂಪಿ ಚುನಾವಣೆಗೆ ಈ ಹಣ ವರ್ಗಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳು ಇಡಿಗೆ ಲಭ್ಯ ಆಗಿದೆ ಅಂತಕ್ಕಂಥದ್ದು ನಾಗೇಂದ್ರ ಅವರ ಬಂಧನಕ್ಕೊಳಗಾದಂತ ಸಂದರ್ಭದಲ್ಲೇನೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ಅದರ ಮುಂದುವರೆದ ಭಾಗವಾಗಿ ಈಗ ಸಂಪೂರ್ಣವಾಗಿ ಬಳ್ಳಾರಿಯನ್ನೇ ಕೇಂದ್ರೀಕೃತವಾಗಿ ಈಗ ರೇಡ್ ಮಾಡಿರ್ತಕ್ಕಂಥದ್ದು. ನೀವು ನೋಡಿ, ಅಲ್ಲಿ ಬಳ್ಳಾರಿಯ ನಗರ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ
ಈಗ ಕಂಪ್ಲಿ ಶಾಸಕರಂತ ಗಣೇಶ್ ಅವ್ರ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು, ಇನ್ನು ನಾಗೇಂದ್ರ ಅವರ ಮನೆ ರೇಡ್ ಆಗಿರ್ತಕ್ಕಂಥದ್ದು, ಇಲ್ಲಿ ಬೆಂಗಳೂರಲ್ಲಿ ಕೂಡ ನಾಗೇಂದ್ರ ಅವರ ಶಾಸಕರ ಭವನದಲ್ಲಿ ಇರ್ತಕ್ಕಂಥ LHL ಏನಿದೆ ಅವರ ಕೊಠಡಿ ಕೂಡ ರೇಡ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಚುನಾವಣೆಗೆ ಬಳಕೆ ಆಗಿರುವ ಸಂಬಂಧಪಟ್ಟಂತೆನೆ ಇವತ್ತಿನ ನಡೀತಿರ್ತಕ್ಕಂಥದ್ದು. ಬಹುಶಃ ಇದು ಅಧಿಕೃತವಾಗಿ ಸಂಜೆ ವೇಳೆಗೆ ಏನಾದ್ರು ಇಡಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಇಡಿ ದಾಳಿ ವಿಚಾರವಾಗಿ ಟಾಕ್ ಫೈಟ್ ಶುರುವಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಹೆಚ್ಚಿನ ಮಾಹಿತಿಯನ್ನು ಏನ್ ಕೊಡ್ತೀರಿ ಸುರೇಶ್? ನಾಗೇಂದ್ರ ಬಾಬು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿತ್ತು, ಈ ಹಗರಣ ಇವತ್ತಿನದಕ್ಕೆಲ್ಲ ಕಳೆದ 2 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ತರ್ತಾ ಇರ್ತಕ್ಕಂಥದ್ದು. ನೋಡಿ, ಒಂದು ನಿಗಮದ ಹಣವನ್ನ ಉಜೂರ್ ಖಾತೆ, ರಾಜ್ಯದ ಉಜೂರ್ ಖಾತೆ ಇರತಕ್ಕಂಥ ಹಣವನ್ನ, ನಿಗಮದ ಹಣವನ್ನ ನೇರವಾಗಿ ಬೇನಾಮಿ ಖಾತೆಗಳ ಮೂಲಕ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನ ನೇರವಾಗಿ ಚುನಾವಣೆಗೆ ಬಳಸ್ಕೊಂಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಈಗ FIR ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ಅದರ ಮೊದಲ ಭಾಗವಾಗಿ ನಾಗೇಂದ್ರ ಬಾಬು ಅವರನ್ನ, ಸಚಿವ ನಾಗೇಂದ್ರ ಅವರನ್ನ ಈಗಾಗಲೇ ಅವ್ರನ್ನ ಬಂಧನ ಮಾಡಿದ್ದಾಗಿತ್ತು, ಅವರು ವಿಚಾರಣೆ ಮಾಡಿದ್ದಾಗಿತ್ತು, ಅವರ ಹೇಳಿಕೆಗಳನ್ನ ಪಡೆದಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕಂಪ್ಲಿ ಶಾಸಕರಾದಂತ ಗಣೇಶ್ ಹಾಗೇನೆ ನಾರಾ ಭರತ್ ರೆಡ್ಡಿ ಸೇರಿದಂತೆ ಎಲ್ಲರ ಮೇಲೂ ಕೂಡ ಇವತ್ತು ಒಟ್ಟು 4 ಮಂದಿ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ಈಗ ಈ ದಾಳಿಯನ್ನ ರಾಜಕೀಯವಾಗಿ ಕೂಡ ನೋಡ್ತಾ ಇರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ. ಯಾಕೆಂತಂದ್ರೆ ಅಷ್ಟೇ FIR ಆಗಿದೆ, 12 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಇಷ್ಟಾದ್ರೂ ಕೂಡ ಇಡಿ ದಾಳಿ ಮಾಡುವಂತಿಲ್ಲ, ತನಿಖೆ ಮಾಡುವಂತಿಲ್ಲ ಅಂತಂದ್ರೆ ಕಾಂಗ್ರೆಸ್ ನಾಯಕರು ನಿಜಕ್ಕೂ ಕೂಡ ಅವರಂತೆ ಈ CID ತನಿಖೆಯಲ್ಲಿ ಯಾವ ರೀತಿಯಾಗಿ ನಾಗೇಂದ್ರ ಅವರನ್ನ ಹೆಸರನ್ನು ಕೈ ಬಿಟ್ರು, ದದ್ದಲ್ ಅವರ ಹೆಸರನ್ನ ಯಾವ ರೀತಿಯಾಗಿ ಕೈ ಬಿಟ್ರು, ಈ ರೀತಿ ಕೈ ಬಿಡಬೇಕಾಗಿತ್ತೇನೋ ಬಹುಶಃ ಇಂತಹ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ದಾರೆ, BK ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಡಿ ಅಷ್ಟು ಸುಲಭವಾಗಿ ಏಕಾಏಕಿ ಬಂದು ದಾಳಿ ಮಾಡುವಂತದ್ದಕ್ಕೆ ಸಾಕ್ಷ್ಯಾಧಾರಗಳು ಇಲ್ಲದಲ್ಲೇ, ಮಾಹಿತಿ ಕಲೆ ಹಾಕ್ದಲ್ಲೇ ಮಾಡೋದಿಲ್ಲ. ಈ ಹಿಂದೆ ನಾಗೇಂದ್ರ ಅವರನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅವರಿಂದ ಒಂದಷ್ಟು ವಿಚಾರಗಳನ್ನ, ಅಂಶಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆನೆ ಈಗ ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿಯ ಚುನಾವಣೆ ಏನಿದೆ, ಬಳ್ಳಾರಿಯ ಕಳೆದ MP ಚುನಾವಣೆಗೆ ಈ ಹಣ ವರ್ಗಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳು ಇಡಿಗೆ ಲಭ್ಯ ಆಗಿದೆ ಅಂತಕ್ಕಂಥದ್ದು ನಾಗೇಂದ್ರ ಅವರ ಬಂಧನಕ್ಕೊಳಗಾದಂತ ಸಂದರ್ಭದಲ್ಲೇನೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ಅದರ ಮುಂದುವರೆದ ಭಾಗವಾಗಿ ಈಗ ಸಂಪೂರ್ಣವಾಗಿ ಬಳ್ಳಾರಿಯನ್ನೇ ಕೇಂದ್ರೀಕೃತವಾಗಿ ಈಗ ರೇಡ್ ಮಾಡಿರ್ತಕ್ಕಂಥದ್ದು. ನೀವು ನೋಡಿ, ಅಲ್ಲಿ ಬಳ್ಳಾರಿಯ ನಗರ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಈಗ ಕಂಪ್ಲಿ ಶಾಸಕರಂತ ಗಣೇಶ್ ಅವ್ರ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು, ಇನ್ನು ನಾಗೇಂದ್ರ ಅವರ ಮನೆ ರೇಡ್ ಆಗಿರ್ತಕ್ಕಂಥದ್ದು, ಇಲ್ಲಿ ಬೆಂಗಳೂರಲ್ಲಿ ಕೂಡ ನಾಗೇಂದ್ರ ಅವರ ಶಾಸಕರ ಭವನದಲ್ಲಿ ಇರ್ತಕ್ಕಂಥ LHL ಏನಿದೆ ಅವರ ಕೊಠಡಿ ಕೂಡ ರೇಡ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಚುನಾವಣೆಗೆ ಬಳಕೆ ಆಗಿರುವ ಸಂಬಂಧಪಟ್ಟಂತೆನೆ ಇವತ್ತಿನ ನಡೀತಿರ್ತಕ್ಕಂಥದ್ದು. ಬಹುಶಃ ಇದು ಅಧಿಕೃತವಾಗಿ ಸಂಜೆ ವೇಳೆಗೆ ಏನಾದ್ರು ಇಡಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಇಡಿ ದಾಳಿ ವಿಚಾರವಾಗಿ ಟಾಕ್ ಫೈಟ್ ಶುರುವಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಹೆಚ್ಚಿನ ಮಾಹಿತಿಯನ್ನು ಏನ್ ಕೊಡ್ತೀರಿ ಸುರೇಶ್? ನಾಗೇಂದ್ರ ಬಾಬು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿತ್ತು, ಈ ಹಗರಣ ಇವತ್ತಿನದಕ್ಕೆಲ್ಲ ಕಳೆದ 2 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ತರ್ತಾ ಇರ್ತಕ್ಕಂಥದ್ದು. ನೋಡಿ, ಒಂದು ನಿಗಮದ ಹಣವನ್ನ ಉಜೂರ್ ಖಾತೆ, ರಾಜ್ಯದ ಉಜೂರ್ ಖಾತೆ ಇರತಕ್ಕಂಥ ಹಣವನ್ನ, ನಿಗಮದ ಹಣವನ್ನ ನೇರವಾಗಿ ಬೇನಾಮಿ ಖಾತೆಗಳ ಮೂಲಕ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನ ನೇರವಾಗಿ ಚುನಾವಣೆಗೆ ಬಳಸ್ಕೊಂಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಈಗ FIR ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ಅದರ ಮೊದಲ ಭಾಗವಾಗಿ ನಾಗೇಂದ್ರ ಬಾಬು ಅವರನ್ನ, ಸಚಿವ ನಾಗೇಂದ್ರ ಅವರನ್ನ ಈಗಾಗಲೇ ಅವ್ರನ್ನ ಬಂಧನ ಮಾಡಿದ್ದಾಗಿತ್ತು, ಅವರು ವಿಚಾರಣೆ ಮಾಡಿದ್ದಾಗಿತ್ತು, ಅವರ ಹೇಳಿಕೆಗಳನ್ನ ಪಡೆದಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕಂಪ್ಲಿ ಶಾಸಕರಾದಂತ ಗಣೇಶ್ ಹಾಗೇನೆ ನಾರಾ ಭರತ್ ರೆಡ್ಡಿ ಸೇರಿದಂತೆ ಎಲ್ಲರ ಮೇಲೂ ಕೂಡ ಇವತ್ತು ಒಟ್ಟು 4 ಮಂದಿ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ಈಗ ಈ ದಾಳಿಯನ್ನ ರಾಜಕೀಯವಾಗಿ ಕೂಡ ನೋಡ್ತಾ ಇರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ. ಯಾಕೆಂತಂದ್ರೆ ಅಷ್ಟೇ FIR ಆಗಿದೆ, 12 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಇಷ್ಟಾದ್ರೂ ಕೂಡ ಇಡಿ ದಾಳಿ ಮಾಡುವಂತಿಲ್ಲ, ತನಿಖೆ ಮಾಡುವಂತಿಲ್ಲ ಅಂತಂದ್ರೆ ಕಾಂಗ್ರೆಸ್ ನಾಯಕರು ನಿಜಕ್ಕೂ ಕೂಡ ಅವರಂತೆ ಈ CID ತನಿಖೆಯಲ್ಲಿ ಯಾವ ರೀತಿಯಾಗಿ ನಾಗೇಂದ್ರ ಅವರನ್ನ ಹೆಸರನ್ನು ಕೈ ಬಿಟ್ರು, ದದ್ದಲ್ ಅವರ ಹೆಸರನ್ನ ಯಾವ ರೀತಿಯಾಗಿ ಕೈ ಬಿಟ್ರು, ಈ ರೀತಿ ಕೈ ಬಿಡಬೇಕಾಗಿತ್ತೇನೋ ಬಹುಶಃ ಇಂತಹ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ದಾರೆ, BK ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಡಿ ಅಷ್ಟು ಸುಲಭವಾಗಿ ಏಕಾಏಕಿ ಬಂದು ದಾಳಿ ಮಾಡುವಂತದ್ದಕ್ಕೆ ಸಾಕ್ಷ್ಯಾಧಾರಗಳು ಇಲ್ಲದಲ್ಲೇ, ಮಾಹಿತಿ ಕಲೆ ಹಾಕ್ದಲ್ಲೇ ಮಾಡೋದಿಲ್ಲ.
ಈ ಹಿಂದೆ ನಾಗೇಂದ್ರ ಅವರನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅವರಿಂದ ಒಂದಷ್ಟು ವಿಚಾರಗಳನ್ನ ಅಂಶಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆನೆ ಈಗ ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿಯ ಚುನಾವಣೆ ಏನಿದೆ, ಬಳ್ಳಾರಿಯ ಕಳೆದ ಎಂಪಿ ಚುನಾವಣೆಗೆ ಈ ಹಣ ವರ್ಗಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳು ಇಡಿಗೆ ಲಭ್ಯ ಆಗಿದೆ ಅಂತಕ್ಕಂಥದ್ದು ನಾಗೇಂದ್ರ ಅವರ ಬಂಧನಕ್ಕೊಳಗಾದಂತ ಸಂದರ್ಭದಲ್ಲೇನೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ಅದರ ಮುಂದುವರೆದ ಭಾಗವಾಗಿ ಈಗ ಸಂಪೂರ್ಣವಾಗಿ ಬಳ್ಳಾರಿಯನ್ನೇ ಕೇಂದ್ರೀಕೃತವಾಗಿ ಈಗ ರೇಡ್ ಮಾಡಿರ್ತಕ್ಕಂಥದ್ದು. ನೀವು ನೋಡಿ, ಅಲ್ಲಿ ಬಳ್ಳಾರಿಯ ನಗರ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಈಗ ಕಂಪ್ಲಿ ಶಾಸಕರಂತ ಗಣೇಶ್ ಅವರ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು. ಇನ್ನು ನಾಗೇಂದ್ರ ಅವರ ಮನೆ ರೇಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬೆಂಗಳೂರಲ್ಲಿ ಕೂಡ ನಾಗೇಂದ್ರ ಅವರ ಶಾಸಕರ ಭವನದಲ್ಲಿ ಇರ್ತಕ್ಕಂಥ LHL ಏನಿದೆ ಅವರ ಕೊಠಡಿ ಕೂಡ ರೇಡ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಚುನಾವಣೆಗೆ ಬಳಕೆ ಆಗಿರುವ ಸಂಬಂಧಪಟ್ಟಂತೆನೆ ಇವತ್ತಿನ ನಡೀತಿರ್ತಕ್ಕಂಥದ್ದು. ಬಹುಶಃ ಇದು ಅಧಿಕೃತವಾಗಿ ಸಂಜೆ ವೇಳೆಗೆ ಏನಾದ್ರು ಇಡಿ